ಕೊಪ್ಪಳದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಲಾ ಕಾಲೇಜಿನಿಂದ ಅಂಕಪಟ್ಟಿ ವಿಚಾರದಲ್ಲಿ ತನಗೆ ಅನ್ಯಾಯವಾಗಿದೆ ಎಂದು ವಿದ್ಯಾರ್ಥಿಯೋರ್ವರು ಕಾಲೇಜ್ ಮುಂಭಾಗದಲ್ಲಿ ಏಕಾಂಗಿಯಾಗಿ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿ ಎಂಕೆ ಸಾಹೇಬ್ ನಾಗೇಶನಹಳ್ಳಿಯವರನ್ನು ವಿಚಾರಿಸಿದಾಗ 2022-23ರ ಸಾಲಿನಲ್ಲಿ LLB ಅಡ್ಮಿಷನ್ ಮಾಡಿಸಿದ್ದೆ. ಆ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಕಾರಣಕ್ಕೆ ಕಾಲೇಜ್ ಬಿಟ್ಟಿರುತ್ತೇನೆ. ಆ ವರ್ಷದ ಹಣವನ್ನ ನಾನು ಆವಾಗಲೇ ಕಟ್ಟಿದ್ದೇನೆ. ಆದರೆ ಹಳೆಯ ಮ್ಯಾನೇಜ್ಮೆಂಟ್ ಹಗರಣ ಮಾಡಿದ ಕಾರಣ ನನ್ನ ಮೊದಲ ವರ್ಷದ ಫೀಸ್ನ 15,000 ರೂಪಾಯಿ ಬಾಕಿ ತೋರಿಸಿದ್ರು. ನಾನು ಹಳೆಯ ಮ್ಯಾನೇಜ್ಮೆಂಟ್ ಹತ್ತಿರ 15,000 ರೂಪಾಯಿ ಮರಳಿ ಪಡೆದುಕೊಂಡಿದ್ದೇನೆ. ಆ ಹಣವನ್ನ ಕಾಲೇಜಿಗೆ ಕಟ್ಟುತ್ತೇನೆ. ಮೂಲ ಅಂಕಪಟ್ಟಿಗಳನ್ನ ಕೊಡಿ ಎಂದರೆ ಕೊಡುತ್ತಿಲ್ಲ. 2023-24ರಲ್ಲಿ ನಾನು ಕೇರಳ ರಾಜ್ಯದ ಸರ್ಕಾರದ ಲಾ ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆಗಿ ವೆರಿಫಿಕೇಶನ್ಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಕೂಡ ಅಂಕಪಟ್ಟಿಗಳನ್ನು ಕೊಡದ ಕಾರಣ ಅಡ್ಮಿಷನ್ ಸಿಗಲಿಲ್ಲ. ಈಗ ಮತ್ತೆ ನಾನು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಎಂಟ್ರನ್ಸ್ ಮತ್ತು ಮೌಖಿಕ ಸಂದರ್ಶನ ಪಾಸ್ ಮಾಡಿಕೊಂಡು ಲಾಗೆ ಅಡ್ಮಿಷನ್ ಮಾಡಿಸಿದ್ದೇನೆ. ಇವಾಗ ಅಲ್ಲಿ ಕೂಡ ನನ್ನ ಮೂಲ ಅಂಕಪಟ್ಟಿಗಳನ್ನು ಕೊಡಬೇಕು. ಆದರೆ ಇವರು 3 ವರ್ಷದ ಫೀಸ್ ಕಟ್ಟಲು ಒತ್ತಾಯ ಮಾಡ್ತಿದ್ದಾರೆ. ಅದಕ್ಕಾಗಿ ನನ್ನ ದಾಖಲಾತಿ ಕೊಡುವವರೆಗೂ ಉಪವಾಸ ಸತ್ಯಾಗ್ರಹ ಮುಂದುವರಿಸುತ್ತೇನೆ. ಇವರು ಅಕ್ರಮವಾಗಿ ನನ್ನ ಅಂಕಪಟ್ಟಿಗಳನ್ನು ಇಟ್ಟುಕೊಂಡು ಭಾರತದ ಸಂವಿಧಾನದ ವಿಧಿ 21 ನೀಡುವಂತಹ ಜೀವಿಸುವ ಹಕ್ಕನ್ನ ನನ್ನಿಂದ ಕಸಿದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಉದಯ್ ಕುಮಾರ್ ಕೆಳಗಿನ ಮನಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. 2022-23 ಬ್ಯಾಚಲ್ಲಿ ನಾನು ಇಲ್ಲಿ ಲಾ ಅಡ್ಮಿಷನ್ ಮಾಡಿದ್ದೆ, ಅಟಲ್ ಬಿಹಾರಿ ವಾಜಪೇಯಿ ಕಾನೂನು ವಿದ್ಯಾಲಯದಲ್ಲಿ. ನಾನು ಒಂದು ಸೆಮ್ ಎಕ್ಸಾಮಲ್ಲಿ 2-3 ಪೇಪರ್ ಬರೆದು ನಂತರ ನಾನು ವೈಯಕ್ತಿಕ ಕಾರಣಕ್ಕೆ ಬಿಟ್ಟೆ. ತದನಂತರ ನಾನು ಅದಕ್ಕೇನು 1 ವರ್ಷದ ಫೀಸ್ ಏನಿದೆ ಇನ್ನೂ 15,000 ರೂಪಾಯಿ ಬೇರೆ ನನ್ನಿಂದಲ್ಲ, ನಾನು ಆಲ್ರೆಡಿ ಫುಲ್ ಪೇಮೆಂಟ್ ಮಾಡಿದ್ದೆ. ಹಳೆಯ ಮ್ಯಾನೇಜ್ಮೆಂಟಿನ ಹಗರಣಗಳಿಂದಾಗಿ 15,000 ರೂಪಾಯಿ ಉಳಿದಿತ್ತು. ಅವ್ರ ಕಡೆಯಿಂದ ಮತ್ತೆ ನಾನು ರಿಟರ್ನ್ ತೊಗೊಂಡು ಅದನ್ನು 15,000 ಇಟ್ಕೊಳ್ಳಿಕ್ಕೆ ತಯಾರಿದ್ದೀನಿ ನಾನು. ಆದರೆ ನಾನು ಕಳೆದ ಸಾರಿ ನಾನು 23-24ರ ಅಕಾಡೆಮಿಕ್ ಇಯರಲ್ಲಿ ಕೇರಳ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸ್ ಆದರೂ ಕೂಡ ಇವರು ನನಗೆ ಮಾರ್ಕ್ಸ್ ಕಾರ್ಡ್ ಕೊಡದೆ, ಅದಕ್ಕಾಗಿ ನನಗೆ ಅಲ್ಲಿ ಸೀಟ್ ಸಿಗಲಿಲ್ಲ ವೆರಿಫಿಕೇಷನಲ್ಲಿ. ಇವಾಗ ನಾನು ಮತ್ತೆ ಈ ಅಕಾಡೆಮಿಕ್ ಇಯರ್ 26 ಅಕಾಡೆಮಿಕ್ ಇಯರಲ್ಲಿ ನಾನು ಸೇಂಟ್ ಜೋಸೆಫ್ ಲಾ ಕಾಲೇಜು ಬೆಂಗಳೂರಲ್ಲಿ ಸೀಟ್ ಸಿಕ್ಕಿದೆ, ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪ್ಲಸ್ ಇಂಟರ್ವ್ಯೂ ಮಾಡಿಕೊಂಡು. ಸೊ ಅಂಥ ಕಾಲೇಜಲ್ಲಿ ನಾನು ಹೋಗ್ತಾ ಇದ್ದೀನಿ. ನನಗೀಗ ಏನು 1 ವರ್ಷದ ಫೀಸ್ ಇದೆ, ಅದಕ್ಕೆ ಕಟ್ಟಲಿಕ್ಕೆ ನಾನು ತಯಾರಿದ್ದೀನಿ. ಆದರೆ ಫೆಕಲ್ಟಿ, ನಾನ್ ಟೀಚಿಂಗ್ ಫೆಕಲ್ಟಿ ಮತ್ತು ಏನು ಮ್ಯಾನೇಜ್ಮೆಂಟ್ ಏನಿದೆ, ನಾನ್ ಟೀಚಿಂಗ್ ಫ್ಯಾಕಲ್ಟಿ ನಂಗೆ 2 ದಿನ ನಂತರ ಬನ್ನಿ ಸರ್ ಮಾತಾಡೋಣ ಅಂತ ಹೇಳಿದರು. ಸೊ ಇವಾಗ ನೋಡ್ರೆ ಮತ್ತು ಪ್ರಿನ್ಸಿಪಲ್ ಅಲ್ಲ ಅಂತ ಹೇಳ್ತಿದ್ದಾರೆ. ಪ್ರಿನ್ಸಿಪಲ್ ಅವರು ಬೇರೆ ಕಡೆ ಹೋಗಿದ್ದಾರೆ ಅಂತಾರೆ. ದಟ್ ಇಸ್ ನಾಟ್ ಮ್ಯಾಟರ್. ಈಗ ನಾನು ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಬೇಕು, ಇಲ್ಲವೇ ನನ್ನ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಜವಾಬ್ದಾರಿ ಯಾರ್ದು? ಆರ್ಟಿಕಲ್ 21 ಬದುಕುವ ಸ್ವಾತಂತ್ರ್ಯ ಬಗ್ಗೆ ಮಾತಾಡುತ್ತೆ. ಹಾಗಾದರೆ ಬದುಕುವ ಸ್ವಾತಂತ್ರ್ಯದಲ್ಲಿ ನನ್ನ ಓದುವ ಹಕ್ಕು ಕೂಡ ಐತಿ. ನಾನು ಓದುವ ಹಕ್ಕು ಕಸ್ಕೊಂಡೆ ನಾನು ಬದುಕುವ ಸ್ವಾತಂತ್ರ್ಯ ಹೇಳಿ ಬಂತು. ನನಗೆ ಗಣಿತದಿಂದ ಬದುಕಲಿಕ್ಕಾಗಲ್ಲ. ಹಾಗಾಗಿದೆ ನನ್ನ ಮೂಲಭೂತ ಹಕ್ಕುನ ಹಗರಣ ಇದು ಹಾನಿ ಆಗ್ತಾಯಿದೆ. ಜೊತೆಗೆ ಇದೇನೆಂದರೆ ಲಿಟ್ರಲ್ ಯಾವುದೇ UGC ಗೈಡ್ಲೈನ್ ಪ್ರಕಾರ ಎಲ್ಲೂ ಕೂಡ ಒಬ್ಬ ವ್ಯಕ್ತಿ ಸ್ಟೂಡೆಂಟ್ ಡ್ರಾಪ್ ಆತಂದರೆ 3 ವರ್ಷದ ಫೀಸ್ ಕಟ್ಕೋಬೇಕು, 5 ವರ್ಷದ ಫೀಸ್ ಕಟ್ಟಬೇಕು ಅಂತ ಎಲ್ಲೂ ಇಲ್ಲ. ದಿಸ್ ಈಸ್ ಇಲ್ಲೀಗಲ್. ದಿಸ್ ಈಸ್ ಟೋಟಲಿ ಇಲ್ಲೀಗಲ್. ಇದು ನಂದೊಬ್ಬಂದೇ ಪ್ರಾಬ್ಲಮ್ ಅಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ಹೀಗೆ ಮಾಡ್ತಾಯಿದ್ದಾರೆ. ಮತ್ತು ಈಗ ಬರುವಂಥ ವಿದ್ಯಾರ್ಥಿಗಳಿಗೆ ಬಾಂಡ್ ತೊಗೊಳ್ತಾ ಇದ್ದಾರಂತೆ. ದಿಸ್ ಈಸ್ ಲೈಕ್ ಇಲ್ಲೀಗಲ್ ಕ್ರೈಮ್ ಮಾಡ್ತಾ ಇದ್ದಂತ. ಹಾಗಾಗಿ ಮುಂದಿನ ದಿನ ನಾನು ಬಿಡಲ್ಲ, ಇದನ್ನು ತೊಗೊಂಡು ಹೋಗ್ತೀನಿ. ಈಗ ಎಲ್ಲಿವರೆಗೂ ನನಗೆ ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ಲ ಅಲ್ಲಿವರೆಗೂ ಇಲ್ಲೇ ಕೂತ್ಕೊಳ್ತೀನಿ, ಅದು ಉಪವಾಸ ಕೂತ್ಕೊಳ್ತೀನಿ. ಇಲ್ಲ ನಾನು ಸಾವಾಗ್ಬಿಟ್ಟು ನಾನು ಮಾರ್ಕ್ಸ್ ಕಾರ್ಡ್ ಬರಬೇಕು.